ಜೊತೆಗೆ ಹಿರಿಯ ಕಲಾವಿದರು ಇದ್ದಾರೆ. ಭರಣಿ ಸರ್ ಅದ್ಭುತವಾದಂತಹ ನಟ ಅನ್ನೋದೆಲ್ಲರಿಗೂ ಕೂಡ ಗೊತ್ತೇ ಇದೆ. ರವಿಶಂಕರ್ ಸರ್ ಆಗಿರ್ಬೋದು, ರಂಗಾಯಣ ರಘು ಸರ್ ಆಗಿರ್ಬೋದು, ಅವರೆಲ್ಲ ಜೊತೆಗೆ ಒಂದು ಅದ್ಭುತವಾದಂತಹ ಕಥೆ, ಸುಂದರವಾದಂತಹ ಕಥೆ ನಿಮ್ಮ ಮುಂದೆ ಸದ್ಯದಲ್ಲೇ ಬರೋದಕ್ಕೆ ಸಿದ್ಧವಾಗಿದೆ. ಈಗ ನಾವು ಸೇರಿರುವಂತಹ ಉದ್ದೇಶ ಏನು? ಕರಟಕ ದಮನಕ ಸಿನಿಮಾದ ಟೈಟಲ್ ಟ್ರ್ಯಾಕ್ ಲಾಂಚ್. ಇಬ್ಬರು ಸ್ಟಾರ್, ಸೂಪರ್ ಸ್ಟಾರ್ಸ್, ಸೂಪರ್ ಡ್ಯಾನ್ಸರ್ಸ್, ಎನರ್ಜೆಟಿಕ್ ಸ್ಟಾರ್ಸ್ ಇವರು, ಅದ್ಭುತವಾದಂತಹ ಆಕ್ಟರ್ಸ್ ಇವರು, ಅಷ್ಟೇ ಅಮೇಝಿಂಗ್ ಆಗಿ ಡಾನ್ಸ್ ಮಾಡುವಂತಹ ಪರ್ಫಾರ್ಮರ್ಸ್ ಕೂಡ ಹೌದು. ಇವರಿಬ್ರು ಸೇರಿದಾಗ ಕರಟಕ ದಮನಕ ಯಾವ ರೀತಿಯಾಗಿ ಮ್ಯಾಜಿಕ್ ಮಾಡುತ್ತೆ ಅನ್ನೋದನ್ನ ಹೇಳೋದಕ್ಕೆ ಒಬ್ರು ಸ್ಪೆಷಲ್ ವ್ಯಕ್ತಿಯನ್ನ ಇದೀಗ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಈ ಸಾಂಗ್ ಲಾಂಚ್ ಮಾಡೋದಕ್ಕೆ ಒಬ್ರು VIP ಬರ್ತಾರೆ ಅನ್ನೋದು ನನಗೂ ಕೂಡ ಸ್ವಲ್ಪ ಕಿವಿಗೆ ಬಿದ್ದಿದೆ. ಯಾರು ಅಂತ ಹೇಳಿ ನನಗೆ ಇನ್ನೂ ಹೇಳಿಲ್ಲ. ನಾನು ಕೂಡ ಅವರನ್ನು ನೋಡೋದಕ್ಕೆ ನಿಜವಾಗ್ಲೂ ಕಾಯ್ತಾ ಇದ್ದೀನಿ. ಆ VIP ಯಾರು, ಈ ಸಾಂಗ್ ನ ವಿಶೇಷತೆ ಏನು, ಇದೆಲ್ಲವನ್ನು ಹೇಳೋದಕ್ಕೆ ನಮ್ಮ ಕರಟಕ ದಮನಕದ ನಿರ್ದೇಶಕರು, ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಖ್ಯಾತ ನಿರ್ದೇಶಕರಾಗಿರುವಂತಹ ಯೋಗರಾಜ್ ಭಟ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ. ಶಿವಣ್ಣ ಸರ್ ಮತ್ತೆ ಪ್ರಭು ಸರ್ ಕಾಂಬಿನೇಷನ್. ನಾವು ಸರಿಸುಮಾರು ಒಂದು 6-8 ತಿಂಗಳ ನಂತರ ಮತ್ತೆ ಸಿಗ್ತಿದ್ವಿ ಮಾಧ್ಯಮಕ್ಕೆ. ಎಲ್ಲ ಕಂಪ್ಲೀಟ್ ಆದ ಒಂದು ಸಂಭ್ರಮ, ಖುಷಿ. ಈ ಖುಷಿಯಲ್ಲಿ ನಾನು ಈ ಹಾಡು ನನ್ನ ಇಷ್ಟದ ಗೆಳೆಯ, ಇಷ್ಟದ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವರು ಸೇರಿ ಒಂದು ದೀಪಾವಳಿ ದಿವಸ ರಾತ್ರಿ ಮಾಡಿದ್ದು ಪಟಾಕಿ ಸೌಂಡ್ಗಳ ಮಧ್ಯೆ. ಅದರಲ್ಲೇ ಹರಿ ಅದು ಕೇಳೋಂಗೆ ಅವತ್ತು ನನ್ನ ಆಫೀಸಲ್ಲಿ ಹಾಡಿದ್ರು. ಅಂದ್ರೆ ಇನ್ನೆಂಥ ಕಂಠ ಇರ್ಬಿಡೋದು. ಅದು ಬಹಳ ಇಷ್ಟ ಹರಿಯ ಕಂಠ ನನಗೆ. ಅದನ್ನೇ ನಾನು ಇವತ್ತಿಗೂ ಆ ಹಾಡನ್ನ ತುಂಬಾ ಕೇಳ್ತೀನಿ. ಅದನ್ನ ಮೊದಲಿಗೆ ರಿಲೀಸ್ ಮಾಡಬೇಕು ಅಂತ ನಾನು ನನ್ನ ಇಷ್ಟದ ನಿರ್ಮಾಪಕರು ವೆಂಕಣ್ಣ ಅಂತ ಕರೆಯುತ್ತಾರೆ. ಅದನ್ನು ಬಿಡೋಣ ಟೈಟ್ಲ್ ಇದೆ ಅದರಲ್ಲಿ. ಅದಕ್ಕೊಬ್ರು ಮುಖ್ಯ ಅತಿಥಿ ಬೇಕು ನೀವು ಹೇಳಿ. ಈ ಕ್ಷಣದವರೆಗೂ ಹೇಳಿಲ್ಲ. ನೀವೇ ಏನೋ ಒಂದು ಹೇಳಿದ್ರಿ, ನಿಮ್ದು ತಲೆ ಬಿಡಲ್ಲ. ಒಂದ್ಸತಿ ಮಾತಾಡ್ಬೇಕಾದ್ರೆ ನಾನು ಮಾಡಿಸ್ತೀನಿ, ನೀವು ಸುಮ್ಮನೆ ಬಂದ್ಬಿಡಿ ಅಂತಂದ್ರು. ನಾನು ಸುಮ್ಮನೆ ಬಂದಿದ್ದೆ. ದಯಮಾಡಿ ವೆಂಕಣ್ಣ ಅವರು ವೇದಿಕೆಗೆ ಬಂದು ಅದು ಏನು ಎತ್ತ ಅಂತ ಈ ಕಾರ್ಯಕ್ರಮಕ್ಕೊಂದು ಕಳೆ ಕಟ್ಟಿಸ್ಬೇಕಾಗಿ ವಿನಂತಿ ಅನ್ಕೋತಾ ಇದ್ವಿ. ಸೊ ಇವತ್ತು ಆ ಗಳಿಗೆ ಬಂದಿದೆ. ಒಂದು ಸಾಂಗ್ನ ಟೈಟಲ್ ಸಾಂಗ್ನ ಲಾಂಚ್ ಮಾಡೋಂಥ ಸಂದರ್ಭ. ಸೊ ಇದಕ್ಕೆ ನೀವು ಹೇಳಿದ್ದೀರಾ, ಭಟ್ರು ಹೇಳಿದ್ದಾರೆ, ಇನ್ನು ಮುಂದಕ್ಕೂ ಹೇಳ್ತಾರೆ. ಚಿತ್ರದ ಬಗ್ಗೆ ಮತ್ತೆ ನಮ್ಮ ಟೀಮ್ ಬಗ್ಗೆ ಎಲ್ಲರೂ ಯಾರಿದ್ದಾರೆ ಈ ಚಿತ್ರದಲ್ಲಿ ಅನ್ನೋದ್ರ ಬಗ್ಗೆ ನೀವೆಲ್ಲ ಹೇಳಿದ್ದೀರಾ. ನಾನು ರಿಪೀಟ್ ಮಾಡೋದು ಬೇಡ. ಸೊ ಎಲ್ಲರೂ ತುಂಬ ಕಷ್ಟಪಟ್ಟು, ಅಂದರೆ ಈ ಚಿತ್ರಕ್ಕೆ ಯಾರ್ಯಾರು ಏನೇನು ಶ್ರಮ ಹಾಕಿ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಅನ್ನೋದನ್ನು ಒಂದಕ್ಕೆ 4 ಸರಿ ಚೆಕ್ ಮಾಡಿಕೊಂಡು ಮಿನಿಸ್ಟರ್ ಟೆಕ್ನಿಕಲ್ ಟೀಮ್ ಈ ಚಿತ್ರನ ಎಡಿಟ್ ಮಾಡೋದು, ಕಟ್ ಮಾಡೋದು ಭಟ್ರು ಹೊಸದೇನಲ್ಲ. ಅದು ಕಟ್ ಮಾಡೋದು, ತಿರ್ಗಿ ಅದನ್ನ ನೋಡೋದು, ಇದು ಸರಿ ಇದೆಯಾ ಅಲ್ಲ ಅನ್ನೋದು. ಸೊ ಎಲ್ಲ ಒಂದಾದ್ಮೇಲೆ ಈ ಒಂದು ಹಂತಕ್ಕೆ ಬಂದು ತಲುಪಿದ್ದೀವಿ. ನನಗೂ ಒಂದು ಧೈರ್ಯ ಬಂತು, ಅಪ್ಪ ಮುಗಿಸ್ಕೊಟ್ರು ಪಿಕ್ಚರು ಅಂತ ಧೈರ್ಯವಾಗಿ. ಆಮೇಲೆ ಶಿವಣ್ಣ ಹತ್ರ ಹೋದ್ರೆ, ಶಿವಣ್ಣ ಲಾಂಚ್ ಮಾಡೋಣ ಒಂದು ಸಾಂಗು. ಪ್ರಭು ಅವ್ರನ್ನ ಇಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ರೆಡಿ ಆಯ್ತಾ? ಸರಿಯಾಗಿದೆ ರೆಡಿ. ಸೊ ಇದೊಂದು ಸಂದರ್ಭ ಕೂಡಿ ಬಂದಿದೆ. ಸೊ ಇವತ್ತು ಈ ಒಂದು ಚಿತ್ರದ ಈ ಸಾಂಗ್ ಲಾಂಚ್ಗೆ ಯಾರು ಕರೆಸ್ತೀರ? VIP ಯಾರು ಅಂತ ಕೂಗ್ತಾ ಇದ್ರು. ಎಲ್ಲರೂ VIP ಬಂದಿದ್ದು, ಯಾಕ್ರಿ ಓಡಾಡ್ತೀರಾ ಅಂತ. ಸೊ ಈಗ ಅದೊಂದು ಅವಾಗಿಂದ ಇಟ್ಕೊಂಡಿದ್ದಾರೆ, ಯಾರು VIP ಅಂತ. ಅವರೇ ಮೊದಲೇ ಹೇಳಿದ್ದು, ಶಿವಣ್ಣ ಪ್ರಭು ಅವ್ರ ವೇದಿಕೆ ಇದ್ರೆ ಅದು ತುಂಬ್ಕೊಂಡ್ಬಿಡುತ್ತೆ, ತಲೆ ಕೆಡಿಸ್ಕೊಬಿಡಿ ಅಂತ. ಅದು ಇಲ್ಲಿ ಇನ್ನೊಬ್ರು ಬೇಕು, ಇನ್ನೊಬ್ರು ಏನೇ ಹೇಳಿ ಅಂತಾನೆ ಇದೆ. ಇವಾಗ ನೀವು ಯಾಕೆ ತಳ್ತಾ ಇದ್ರೆ ಹೇಳ್ಬಿಡಿ. 2 ನರಿಗಳು ಭಟ್ರು ಗೊತ್ತು. ಕತೆ ಹೇಳೋವಾಗ, ಮಾತಾಡೋವಾಗ ಏನೇನೋ ಉದುರಿಸ್ತಾ ಇರ್ತಾರೆ. ಒಂಥರ ಹೊಸ ಐಡಿಯಾಗಳು ಮನಸ್ಸಿಗೆ ಫುಲ್ ಖುಷಿಯಾಗಿ ಒಂಥರ ಭಂಡಾರ ಐತೆ. ಹೀಗೆ ಅದು ಐಡಿಯಾಗಳು ಉದುರಿಸ್ತಾ ಇರ್ತಾರೆ, ಮರ್ತೋಗ್ಬಿಡ್ತಾರೆ. ನಾವು ಅದ್ರಲ್ಲಿ ಏನು ಚೆನ್ನಾಗಿದೆ ಅಂತ ಇಟ್ಕೊಂಡಿರ್ತೀವಿ. ಸೊ ಅದರಲ್ಲಿ ಒಂದು ಬಿಟ್ಟಿದ್ದು ಆ VIP ಯಾರು ಅಂತ ನಾನು ಹೇಳೋದು ಬೇಡ, ಎಲ್ರಿಗೂ ಗೊತ್ತಿರೋದು VIP. ಮತ್ತೆ ಎಲ್ಲರ ಹೃದಯದಲ್ಲಿ, ಎಲ್ಲರ ಮನಸ್ಸಲ್ಲೂ ವಾಹ್ ಅನಿಸ್ಕೊಂಡಿರೋ ಒಬ್ಬ ವ್ಯಕ್ತಿ. ಅದನ್ನ ಅವ್ರ ಕೈಲೇ ನಾವು ಈ ಹಾಡನ್ನ ಲಾಂಚ್ ಮಾಡೋಣ. ಬೇಗ ಮಾಡಿಸಿ, ಕಾಯಿಸ್ಬೇಡಿ, ಹೊಡಿತಾರೆ ಅವ್ರಿಗೆ. ತುಂಬ ಖುಷಿಯಾಗುತ್ತೆ. ಶಿವಣ್ಣ, ಆಗ್ಲಿ ವೆಲ್ಕಮ್.
ಈ ಸಾಂಗು ನಾವು ಯಾವುದು ಥೀಮ್ ಇರಲಿಲ್ಲ ಈ ಸಾಂಗ್ ಮಾಡಬೇಕಾದ್ರೆ ನಮ್ಮ ಹತ್ರ. ಬಟ್ ಆ ಟೈಟ್ಲು ಒಂದು ತುಂಬ ಇಷ್ಟ ಆಗಿ ಶುರು ಮಾಡೋಣ ಸಾಂಗ್ ಅಂತ ಶುರು ಮಾಡಿದಂಥ ಹಾಡು. ಬಟ್ ಆವತ್ತಿಗೆ ದೀಪಾವಳಿ ಪಟಾಕಿ ಸೌಂಡ್ ಅನ್ನೋದು ತುಂಬ ಸತ್ಯ. ಅದು ಕೇಳಿಸ್ತಾನೆ ಇರಲಿಲ್ಲ, ನನ್ನ ಮಾತು ಅವ್ರ ಮಾತು. ಅದ್ರ ಮಧ್ಯೆ ನಾನೇನೋ ಹೇಳ್ತಾ ಇದ್ದೆ, ಅವರು ಅದನ್ನೇ ಇಟ್ಕೊಂಡು ಒಂದು ಬರ್ಕೊಂಡು ಮಾಡಿ ರೆಡಿ ಮಾಡಿದಂಥ ಒಂದು ಹಾಡು. ಇದು ಇರುತ್ತೋ ಉಳ್ಕೊಳ್ಳುತ್ತೋ ಇರೋದಿಲ್ಲ ಅಂತ ನನಗೆ ತುಂಬ ಡೌಟ್ ಇತ್ತು. ಬಟ್ ನಾನು ತುಂಬ ಥ್ಯಾಂಕ್ಸು ಭಟ್ ಸರ್ಗೆ ಮತ್ತು ರಾಕ್ಲೈನ್ ಸರ್ಗೆ ಹೇಳ್ತೀನಿ. ನನಗೆ ಈ ಸಾಂಗು ಈ ಸಿನಿಮಾಲಿ ಈ ಥರ ಒಂದು ಅಂಬರೀಷನನ್ನು ಒಂದು ರಿಲೀಸ್ ಮಾಡಿರೋ ಥರ ಮಾಡಿ ಅದನ್ನು ತಂದಿರೋ ತುಂಬ ಎಮೋಷ್ನಲ್ ಆಗಿದೆ, ತುಂಬ ಹತ್ರ ಆಗೋಯ್ತು. ಒಂದು ಕ್ಷಣ ಅವರೇ ರಿಲೀಸ್ ಮಾಡಿದ್ದಾರೆ ಅಂತ ನಮ್ಗೆ ಅನ್ನಿಸ್ಬಿಡ್ತು. ಅಷ್ಟು ಚೆನ್ನಾಗಿ ಅದಕ್ಕೆ ವಾಯ್ಸ್ನೂ ಕೊಟ್ಟಿದ್ದಾರೆ. ಅದು ನಮ್ಮ ಸ್ನೇಹಿತರೇ ಕೊಟ್ಟಿರೋದು, ಗೋಪಿ ಅವರು ಕೊಟ್ಟಿರೋದು. ಸೊ ಇದು ಇಡೀ ಸಿನಿಮಾ ಕ್ಯಾರೆಕ್ಟರ್ನ ಹೇಳುವಂಥ ಒಂದು ಹಾಡು. ಅಫ್ಕೋರ್ಸ್ ಲಿರಿಕ್ಸು ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ತುಂಬ ಕಡಿಮೆ ಆಗಿಬಿಡ್ತದೆ. ತುಂಬ ಫಿಲಾಸಫಿ ಇದೆ, ಅದನ್ನು ತುಂಬ ಒಂದು ಡಾರ್ಕ್ ಹ್ಯೂಮರಲ್ಲಿ ಏನು ಹೇಳ್ತಾರೆ ಅದನ್ನು ಹೇಳಿರ್ತಾರೆ. ಅದು ಆ್ಯಕ್ಚುಲಿ ಒಂದು 2-3 ಲೇಯರ್ ಇರುತ್ತೆ, ಅದು ತಿಳ್ಕೊಂಡ್ರೆ ಅಷ್ಟೇ ಗೊತ್ತಾಗುತ್ತೆ. ಸೊ ಒಂದು ಒಳ್ಳೆಯ ಹಾಡು ಜನರಿಗೆ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇಟ್ಕೊಂಡು ಕೇಳ್ತಾ ಇದ್ದೀನಿ. ಆ್ಯಂಡ್ ಇಡೀ ಸಿನಿಮಾ ಅಲ್ಲಿ ನಾವು ಮ್ಯಾಚ್ ಮಾಡೋಕ್ಕಾಗದೇ ಇರೋದು ಯಾವತ್ತಿಗೂ ಒಂದಿದೆ, ಅದು ಶಿವಣ್ಣನ ಎನರ್ಜಿ, ಪ್ರಭು ಸರ್ ಟೈಮಿಂಗು. ಅದು ತುಂಬ ನನ್ನ ಸ್ಕ್ರೀನಲ್ಲಿ ಹೊಸದಾಗಿ ಕಾಣುತ್ತೆ. ಅದು ನಾವು ಅವ್ರು ಆ್ಯಕ್ಟ್ ಮಾಡಬೇಕಾದ್ರೆ ಪ್ರಭು ಸರ್ ಟೈಮಿಂಗ್ ಇರ್ಬೋದು, ಪ್ರಭು ಸರ್ ಡೈಲಾಗ್ ಹೇಳ್ಬೇಕಾದ್ರೆ ಶಿವಣ್ಣ ಆ್ಯಕ್ಟಿವಿಟೀಸ್ ಇರ್ಬೋದು, ಅದು 2 ಸ್ಕ್ರೀನ್ನ ತುಂಬಿಕೊಳ್ಳುತ್ತೆ. ಸೊ ಖಂಡಿತ ಇದು ಜನರಿಗೆ ಇಷ್ಟ ಆಗುವಂಥ ಒಂದು ಚಿತ್ರ, ಜನರಿಗೆ ಇಷ್ಟ ಆಗುವಂಥ ಒಂದು ಹಾಡಾಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಇಷ್ಟು ವರ್ಷ ಮಾಡಿರೋ ಎಲ್ಲ ಸಿನಿಮಾಕ್ಕಿಂತ ಸ್ವಲ್ಪ ಬೇರೆ ಥರದ ವಿಜುವಲ್ಸ್ನ ಈ ಸಿನಿಮಾದಲ್ಲಿ ನಾನು ಟ್ರೈ ಮಾಡಿರೋದು. ಈಗಾಗಲೇ ನೀವು ಪೋಸ್ಟರ್ಸ್ ನೋಡಿರ್ತೀರ. ಅಂದರೆ ಇದು ಉತ್ತರ ಕನ್ನಡದ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಒಂದು ತೀರಾ ಸಹಜವಾಗಿ ಮತ್ತು ತುಂಬ ರಸ್ಟಿಕ್ಕಾಗಿ ಶೂಟ್ ಮಾಡಿರೋ ಸಿನಿಮಾ. ಬಹುಶಃ ನಾನು ಒಂದು 25 ಸಿನಿಮಾದಲ್ಲಿ ಈ ಥರದ ಎಕ್ಸ್ಪೆರಿಮೆಂಟ್ ಮಾಡಿರಲಿಲ್ಲ. ಹಾಗಾಗಿ ಇದು ಅಂದರೆ ಇದರಲ್ಲಿ ಒಂದು ಸೂರ್ಯನ ಬೆಳಕು ಕೂಡ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂದರೆ ಸಾಕಷ್ಟು ಕಡೆ ತುಂಬ ಹಾರ್ಸ್ ಸನ್ಲೈಟ್, ಒಂದಷ್ಟು ಬರ್ನ್ಔಟ್ಗಳು, ಒಂದಷ್ಟು ಹೈಲೈಟ್ಸ್ನೆಲ್ಲ ಬರ್ನ್ಔಟ್ ಮಾಡಿ ಶೂಟ್ ಮಾಡಿರುವ ಸಿನಿಮಾ ಇದು. ಯಾಕಂದರೆ ಕತೆ ಅದೇ ಥರ ಇತ್ತು. ಯಾಕಂದರೆ ನಾನು ಡೈರೆಕ್ಟರ್ ಸರ್ ಫಸ್ಟ್ ಟೈಮ್ ಕೂತಾಗ ಇಲ್ಲಿ ತನಕ ಮಾಡಿರೋ ಎಲ್ಲ ಸಿನಿಮಾಕ್ಕಿಂತ ಬೇರೆ ಥರದ ಒಂದು ವಿಜುವಲ್ಸ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿರೋದು. ಬಹುಶಃ ಅದು ಈಗ ಗ್ರೇಡಿಂಗ್ ಮಾಡುವಾಗ ಅದು ನೋಡ್ತಾ ಇದ್ದೀನಿ. ಇದು ಒಂಥರ ಹೊಸ ಅನುಭವ ಕೊಡುತ್ತೆ. ಹಾಗೆ ಇಬ್ಬರು ದಿಗ್ಗಜರನ್ನು ಅಂದರೆ ತೆರೆ ಮೇಲೆ ನೋಡೋದೇ ಒಂಥರ ಖುಷಿ. ಯಾಕಂದರೆ ನಾವು ಎಷ್ಟೇ ಸುಸ್ತಾಗ್ಬಿಟ್ರು ಇವರಿಬ್ಬರು ನೋಡಿದಾಗ ಕೂಡ ಒಂದು ಎನರ್ಜಿ ಬಂದುಬಿಡುತ್ತೆ. ಅದು ಶಿವಣ್ಣ ಸರ್ ಇರ್ಬೋದು, ಪ್ರಭು ಸರ್ ಇರ್ಬೋದು, ಇಬ್ಬರಿಗೂ ಹ್ಯಾಟ್ಸ್ ಆಫ್. ಯಾಕಂದರೆ ಒಂದು 65-70 ದಿವಸ ನಮ್ಮನ್ನು ಅಷ್ಟೊಂದು ಮೋಟಿವೇಟ್ ಮಾಡಿದ್ದು ನೀವೇ ಸರ್. ಹಾಗೆ ನಮ್ಮ ರಾಕ್ಲೈನ್ ಸರ್, ಯಾಕಂದರೆ ಫಸ್ಟ್ ಟೈಮ್ ಡಿಸ್ಕಷನ್ ಮಾಡೋದಾಗ ನಾನು ಹೇಳಿದ್ದು ಸರ್ಗೆ ಸ್ವಲ್ಪ ಬೇರೆ ಥರದ್ದು ಕತೆ ಸರ್, ಇದನ್ನು ಬೇರೆ ಥರ ಟ್ರೈ ಮಾಡೋಣ ಅಂತ. ಅವಾಗ ಅವ್ರು ಹೇಳಿದ್ದು, ಸಂತೋಷ್ ಏನು ಬೇಕೋ ನೀವು ತೊಗೊಂಡ್ಬಿಡು, ಟೆಕ್ನಿಕಲಿ ಒಂದು ಒಳ್ಳೆಯ ಸಿನಿಮಾ ಆಗಬೇಕು ಅಂತ. ಇದಕ್ಕೆ ಪ್ರೋತ್ಸಾಹ ನೀಡಿದ ನಮ್ಮ ರಾಕ್ಲೈನ್ ಸರಿಗೂ ನಮಸ್ಕಾರ. ಹಾಗೆ ಭಟ್ರು ಸರ್ ಜೊತೆ ಇದು 4ನೇ ಸಿನಿಮಾ. ಅವರು ಅದೇ ಹೇಳಿದ್ದು, ಸಂತೋಷ್ ಇಲ್ಲಿ ತನಕ ಏನು ಮಾಡಿದೆಯೋ ಅದನ್ನು ಬಿಟ್ಟು ಏನಾದರೂ ಒಂದು ಟ್ರೈ ಮಾಡೋಣ ಅಂತ. ಬಹುಶಃ ನಾನೀಗ ಅದರ ಔಟ್ಪುಟ್ ನೋಡಿದಾಗ ನಂಗೆ ಅನಿಸುತ್ತೆ ನಾವೇನೋ ಅವತ್ತು ಮಾತಾಡಿದ್ದೀವಿ ಅದು ತೆರೆ ಮೇಲೆ ಬರುತ್ತೆ ಅಂತ. ಒಟ್ಟು ಅಂದರೆ ಈ ಸಿನಿಮಾಕ್ಕೆ ಸಹಕರಿಸಿದ ಎಲ್ಲ ತಂತ್ರಜ್ಞರಿಗೂ, ನನ್ನ ಅಸಿಸ್ಟೆಂಟ್ಸ್ ಇರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ತೆರೆ ಹಿಂದೆ ಕೆಲಸ ಮಾಡಿರುವ ಎಲ್ಲರಿಗೂ ಧನ್ಯವಾದಗಳು. ಪ್ರಭು ಸರ್ ನಾನು ಮೀಟ್ ಆಗೋದೇ ಒಂದು ಅದೃಷ್ಟ. 15 ವರ್ಷದ ಹಿಂದೆ ನಾನು ಚೆನ್ನೈಗೆ ಹೋಗಿದ್ದೆ ಅವ್ರನ್ನ ಮೀಟ್ ಮಾಡಬೇಕು ಅಂತ. ಕಮಲ್ ಐಂಬದು ಅಂತ ಒಂದು ಶೋ ಮಾಡಿದ್ರು, ಅದರಲ್ಲಿ ಗ್ರೂಪ್ ಆಡಿದ್ದೆ. ಒಂದು 100 ಜನ ಡ್ಯಾನ್ಸರ್ಸ್ ಇದ್ರು, ಅದರಲ್ಲಿ 100ನೇವನಾಗಿದ್ದೆ ನಾನು. ಇವತ್ತು ಅವ್ರ ಮುಂದೆ ಸ್ಟೇಜಲ್ಲಿ ನಿಂತಿರೋದು ನನಗೆ ಇಲ್ಲಿಲ್ಲದ ಆನಂದ ಆಗ್ತಾಯಿದೆ. ಆ್ಯಂಡ್ ನಾನು ಡ್ಯಾನ್ಸ್ ಕಲ್ತಿದ್ದು ಜೋಗಿ ಸಿನಿಮಾಯಿಂದ. ಅಂದರೆ ನಾನು ಡ್ಯಾನ್ಸ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಡ್ಯಾನ್ಸ್ ಕ್ಲಾಸ್ ಹೋಗಿದ್ದೆ ಜೋಗಿ ಸಿನಿಮಾ. ಎಲ್ಲೋ ಇದು ಹಂಗೆ ಕುಣಿರೋ ಆ ಸಾಂಗಿಂದ ಶಿವಣ್ಣನ ನೋಡಿ ಆ ಸ್ಟೆಪ್ ಕಲಿತು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ವಿಡಿಯೋಸ್ ನೋಡಿಕೊಂಡು ಪ್ರಭು ಮಾಸ್ಟರ್ದು ಸಾಂಗ್ಗಳೆಲ್ಲ ನೋಡ್ಕೊಂಡು ಅದರಿಂದ ನಾನು ಡ್ಯಾನ್ಸ್ ಕಲ್ತಿದ್ದು. ಸೊ ಇವತ್ತು ಅವರಿಬ್ಬರು ಒಂದೇ ಸ್ಟೇಜಲ್ಲಿ ಒಂದೇ ಶೂಟಲ್ಲಿ ನಾನು ಸಾಂಗ್ ಹೇಳ್ಕೊಡುವಾಗ ಏನಾದರೂ ಒಂದು ಚಿಕ್ಕ ಸ್ಟೆಪ್ ಹೇಳ್ಕೊಡೋ ಟೈಮಲ್ಲಿ
ಒಂಥರ ಆಶ್ಚರ್ಯ ಅನಿಸೋದು. ಇವತ್ತು ಆಶ್ಚರ್ಯನೇ ಇದೆ, ನಾನು ಕೊರಿಯೋಗ್ರಫಿ ಮಾಡಿಬಿಟ್ನ ಅವ್ರಿಗೆ ಅನ್ನೋ ಥರನೇ ಇದೆ. ಬಟ್ ಈ ಅವಕಾಶ ಕೊಟ್ಟಂತ ನಮ್ಮ ರಾಕ್ಲೈನ್ ಸರ್ಗೆ, ಯೋಗರಾಜ್ ಭಟ್ರಿಗೆ, ನಾನು ಫಸ್ಟ್ ಫೋನ್ ಮಾಡಿದ ಮ್ಯಾನೇಜರ್ ಸುಹೇಲ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೋ ಸ್ವೀಟ್. ನಿಜವಾಗ್ಲೂ ಆ ಕನಸಲ್ಲಿ ಬದುಕ್ತಾರೆ, ಆ ಕನಸು ಇನ್ನೂ ಹೆಚ್ಚೆಚ್ಚು ಆಗ್ತಾ ಹೋಗ್ಲಿ. ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫಿಲ್ಮ್ ಅವ್ರದಲ್ಲಿ ಮುಂಗಾರು ಮಳೆ ಹಾಗೂ ಪರಮಾತ್ಮ ನನಗೆ ತುಂಬ ಇಷ್ಟ. ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ತುಂಬ ಇಷ್ಟ. ಆದಮೇಲೆ ಡ್ರಾಮಾ ಒಂದು ಸಿನಿಮಾ ನನಗೆ ಒಂದು ಅವರಲ್ಲಿ ಏನು ಇಷ್ಟ ಅಂದರೆ ಫಿಲಾಸಫಿನ ಭಾಳ ಎಂಟರ್ಟೈನಿಂಗ್ ಆಗಿ ಜೀವದ ಅನುಭವವನ್ನು ಭಾಳ ಅದ್ಭುತವಾಗಿ ಎಂಟರ್ಟೈನಿಂಗ್ ಆಗಿ ಹೇಳ್ತಾರೆ. ಅದು ನನಗೆ ತುಂಬ ಇಷ್ಟ. ಆ ಫಾರ್ಮ್ ನನಗೆ ತುಂಬ ಇಷ್ಟ. ನನಗೆ ಅವರ ಫಾರ್ಮ್ನ ನೋಡಿದಾಗೆಲ್ಲ ನನಗೆ ಹಿಂದಿಲಿ ಒಂದು ಡೈರೆಕ್ಟರ್ ಇದ್ದಾರೆ, ಕಟಾಮಿಟ ಎಲ್ಲ ಮಾಡ್ತಾರೆ, ಋಷಿಕೇಶ್ ಮುಖರ್ಜಿ, ಅವರು ಒಂದು ಜ್ಞಾಪಕ ಬರ್ತದೆ. ಯಾಕೆ ಅವ್ರೊಂದು ಫ್ಲೇವರ್ ಟಚ್ ಕೊಡ್ತಾರೆ. ಸೆಂಟ್ರಲ್ ಸ್ವಲ್ಪ ಓವರ್ ಎಂಟರ್ಟೈನಿಂಗು ಆ್ಯಂಡ್ ಇಷ್ಟ ನನಗೆ. ಇವಾಗ ಅದು ಬಂದ್ಬಿಟ್ಟು ಇವತ್ತು ಕರ್ನಾಟಕ ದಮನಕ ಮೂಲಕ ಅದು ಫುಲ್ಫಿಲ್ ಆಗಿದೆ. ಅದು ವೆಂಕಟೇಶ್ ಅವ್ರ ಪ್ರೊಡಕ್ಷನ್. ನಮ್ಗೆ ಹೇಳೋದೇ ಬೇಕು, ಆಲ್ಮೋಸ್ಟ್ ನಾನು ಐ ಥಿಂಕ್ ನಾನೇ ಫಸ್ಟ್ ಹೀರೋ ಅಂತ ಕಾಣುತ್ತವ್ರಿಗೆ ಜಾಸ್ತಿ ಸಿನಿಮಾ ಮಾಡಿರೋದು. ಅದಕ್ಕೆ ಆ ರೆಕಾರ್ಡು ವೆಂಕಟೇಶ್ ನಮ್ಗೆ ಯಾವಾಗ ಒಂದು ಬಾಂಧವ್ಯ ಇದೆ, ಯಾವಾಗ ಫ್ಯಾಮಿಲಿ ಅಂತೀನಿ. ಅಫ್ಕೋರ್ಸ್ ಇಸ್ ರಿಯಲಿ ಅವರ್ ಫ್ಯಾಮಿಲಿ. ಸೊ ಅದಕ್ಕೆ ಇಷ್ಟು ಸಿನಿಮಾ ಮಾಡೋಕ್ಕಾಯಿತು. ನಾವು ಜಾಸ್ತಿ ವರ್ಷ ಮಾಡದೆ ಹೋದ್ರು, ಯಾವಾಗ ಮಾಡಿದ್ರು ಒಂದು ಸ್ವಲ್ಪ ಸ್ಟೈಲಾಗಿ ಮಾಡ್ತೀವಿ, ತುಂಬ ಅದ್ಭುತವಾಗಿ ಮಾಡ್ತೀವಿ. ಅದೊಂದು ಹೆಮ್ಮೆ ಅನಿಸುತ್ತೆ ನಮಗೆ. ಹಾಗೆ ಹರಿಕೃಷ್ಣ ಬಗ್ಗೆ ಹೇಳಂಗೆ ಇಲ್ಲ. ಯಾಕಂದರೆ ನನಗೆ ಅವ್ರು ಮಾಡಿದ ಎಲ್ಲ ಸಿನಿಮಾದಲ್ಲೂ ಮ್ಯೂಸಿಕ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಮಾಡಿದೆ. ಫ್ರಮ್ ಪರಮೇಶಿ ಪಾನ್ಮಲ ಇರ್ಬೋದು, ಕಡ್ಡಿಪುಡಿ ಇರ್ಬೋದು, ಶಿವಲಿಂಗ ಇರ್ಬೋದು. ಈಸ್ ಅಮೇಝಿಂಗ್. ಇನ್ ದಟ್ ವೇ ಎಲ್ಲ ಫಿಲ್ಮ್ನು ಒಂದೊಂದು ಸಾಂಗ್ ಅಂತ ಸೂಪರ್ ಹಿಟ್ ಆಗೇ ಆಗುತ್ತೆ. ಸೊ ಈ ಸಿನಿಮಾದಲ್ಲೂ ಎಲ್ಲ ಸಾಂಗು ಹಿಟ್ ಆಗುತ್ತೆ ಅಂತ ಸೂಪರ್. ಈ ಕರ್ನಾಟಕದ ನಾನು ಫಸ್ಟ್ ಕೇಳಿದಾಗ ನಾನು ಹರಿಕೃಷ್ಣ ಫೋನ್ ಮಾಡಿದ್ದೆ, ತುಂಬ ಚೆನ್ನಾಗಿದೆ ಹರಿಕೃಷ್ಣ ಅವರೇ ಅಂತ ನಾನು ಫೋನ್ ಮಾಡಿದ್ದೆ. ಅಮೇಝಿಂಗ್. ಆಮೇಲೆ ಈ ಸಾಂಗ್ನ ಓಪನ್ ಮಾಡಿದ್ದು ಅಂಬರೀಷ್ ಮಾಮ ಅಂತ ತುಂಬ ಒಂದು 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 ನಿಜವಾಗ್ಲೂ ಒಂದು ಸರ್ಪ್ರೈಸ್ ಅದು. ಬಟ್ ತುಂಬ ಚೆನ್ನಾಗಿ ಅಡಾಪ್ಟ್ ಮಾಡಿದ್ರು. ಅದು ಹೇಳ್ತಾರೆ ಬಂದು ಅವರೇ ಓಪನ್ ಮಾಡಲಿಲ್ಲ, ಅವ್ರು ಎಲ್ಲೂ ಹೋಗಿಲ್ಲ ಆ್ಯಕ್ಚುಲಿ. ನಾನು ಕೆಲವರು ನಮ್ಮನ್ನ ಬಿಟ್ಟು ಹೋಗಲ್ಲ, 100% ಇರ್ತಾರೆ. ಯಾಕಂದ್ರೆ ನಾವು ಅನ್ಕೋತೀವಿ ನಾವು ಯಾಕೆ ಅವ್ರು ಇಲ್ಲ ಅಂತ ಅನ್ಕೋಬೇಕು. ಯಾವುದೋ ಊರಿಗೆ ಹೋಗಿದ್ರೆ ಮತ್ತೆ ಬರ್ತಾರೆ ಅಂತ ಕಾಯೋಣ ಬಿಡಿ, ತಪ್ಪೇನಿಲ್ವಲ್ಲ. ಅಪ್ಪಾಜಿ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಅವ್ರು ಇರ್ಬೋದು, ಶಂಕರ್ ನಾಗ್ ಅವ್ರು ಇರ್ಬೋದು, ಅಪ್ಪು ಇರ್ಬೋದು, ಎಲ್ಲರೂ ನಮ್ಮ ಯಾರನ್ನೂ ಬಿಟ್ಟು ಹೋಗಿಲ್ಲ. ಅವರೆಲ್ಲ ಇದ್ದೇ ಇದ್ದಾರೆ 100%. ನಮ್ಮನ್ನೆಲ್ಲರೂ ನೋಡ್ತಾ ಇರ್ತಾರೆ, ಅವ್ರು ಕಣ್ಗಳು ನೋಡ್ತಾ ಇರ್ತಾರೆ. ಸೊ ಅದರಿಂದ ಇವತ್ತು ಅವ್ರು ಓಪನ್ ಮಾಡಿದ ಅಂಬರೀಷ್ ಅಂತ ಭಾಳ ಖುಷಿ ಕೊಡ್ತು. ಫಸ್ಟ್ ಸಾಂಗ್ ಆನಂದ್ ಆಡಿಯೋ ಮ್ಯೂಸಿಕ್ ಅವರು ಅಷ್ಟೇ. ಅವ್ರು ಲಕ್ಕಿ ಹ್ಯಾಂಡ್. ಅವ್ರ ಫಿಲ್ಮ್ಲಿ ಆಲ್ಮೋಸ್ಟ್ ನಮ್ಮ ಸಿನಿಮಾಗಳು ಜಾಸ್ತಿ ಅವ್ರ ಹತ್ರ ಇದೆ. ಅದೊಂದು ಒಂದು ಹೆಮ್ಮೆಯ ವಿಷಯ. ಈ ಸಾಂಗ್ ಅಂತೂ ನನಗೆ ಭಾಳ ಇಷ್ಟ ಆಯಿತು. ಆಮೇಲೆ ಕಮಿಂಗ್ ಟು ಕೊರಿಯೋಗ್ರಫಿ, ಭೂಷಣ್. ಅದಕ್ಕೆ ನಾನು ಫಸ್ಟ್ ಫಿಲ್ಮ್ ಒಂದು ಸಿನಿಮಾ ಮಾಡಿದ್ರು ಅಬ್ರಾಡ್ಲಿ, ಮಾಸ್ ಲೀಡರ್ ಅಂತ ಒಂದು ಸಿನಿಮಾದಲ್ಲಿ ಕೊರಿಯೋಗ್ರಾಫಿ ಮಾಡಿದ್ರು. ಇವಾಗ ಈ ಸಿನಿಮಾದಲ್ಲಿ ಮಾಡಿದ್ರು ತುಂಬಾ ಅದ್ಭುತವಾಗಿ. ಒಂದು ಬೆಳವಣಿಗೆ ತುಂಬ ಚೆನ್ನಾಗಿದೆ. ಅದರಲ್ಲಿ ಇಂಟ್ರೆಸ್ಟ್ ಇದೆ, ಶ್ರದ್ಧೆ ಇದೆ, ಭಕ್ತಿ ಇದೆ. ಅದೊಂದು ಇಷ್ಟ. ಆಮೇಲೆ ಫಸ್ಟ್ ಆಫ್ ಆಲ್ ಬಂದಮೇಲೆ ಸೈಡ್ ನಮಗೆ ಭಯ ಆಯ್ತು, ಪ್ರಭುದೇವ ಜೊತೆ ಡ್ಯಾನ್ಸ್ ಮಾಡೋದು. ನನಗೆ ಎಷ್ಟು ಆಲ್ಮೋಸ್ಟ್ ಮನೇಲಿ ಯಾವತ್ತೂ ನಾನು ಇಷ್ಟೊಂದು ರಿಹರ್ಸಲ್ ಮಾಡೇ ಇಲ್ಲ. ಆಲ್ಮೋಸ್ಟ್ ಒಂದು 7-8 ಟೈಮ್ಸ್ ನಾವು ಬಂದಿದ್ದಾರೆ. ಬಟ್ ಯಾಕಂದರೆ ಅವ್ರ ಜೊತೆ ಮಾಡಬೇಕಂದ್ರೆ ಭಯ ಅಲ್ಲ, ಒಂದು ಭಕ್ತಿ ಹಾಗೂ ಮರ್ಯಾದೆ ಅವ್ರ ಮೇಲೆ. ಯಾಕಂದರೆ ಒನ್ ಆಫ್ ದ ಫೈನೆಸ್ಟ್ ಡ್ಯಾನ್ಸರ್. ಭಾಳ ಡ್ಯಾನ್ಸ್ನ ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಅವ್ರು ಕಲ್ತಿದ್ದಾರೆ, ಶ್ರದ್ಧೆಯಿಂದ ಮಾಡ್ತಾರೆ ಅವರು. ಆಮೇಲೆ ಹೇಳ್ಕೊಡೋ ರೀಸನ್ ಟೈಮ್ ಇರ್ಬೋದು, ಭಾಳ ಈಸಿಯಾಗಿ ಹೇಳ್ಕೊಡ್ತಾರೆ. ಅದೊಂದು ನಂಗೆ ಭಾಳ ಇಷ್ಟ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಆ್ಯಂಡ್ ನನಗೆ ಐ ಥಿಂಕ್ ಐ ಸ್ಟಾರ್ಟೆಡ್ ಲವಿಂಗ್ ಪ್ರಭುದೇವ ಮೋರ್. ಏನಂತ ಗೊತ್ತಿಲ್ಲ, ಯಾಕಂದರೆ ನಮ್ಮಿಬ್ಬರು ನಾವು ಫಸ್ಟ್ ಟೈಮ್ ಮಾಡ್ದಂಗೆ ಅನಿಸಿಲ್ಲ. ನಾ ಇದು ಎಷ್ಟು ಸತಿ ಹೇಳ್ತಾ ಇರ್ತೀನಿ ಬೇಕಾದ್ರೆ. ಯಾಕಂದರೆ ಏನೋ ಒಂದು 10 ಸಿನಿಮಾ ಮಾಡಿದ್ವು, 20 ಸಿನಿಮಾ ಮಾಡಿದ್ವು ಅನ್ನೋ ಥರ ಒಂದು ಫೀಲ್ ಇರ್ತಿತ್ತು. ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಹೆಂಗೆ ರಿಯಾಕ್ಟ್ ಮಾಡ್ಬೇಕು. ನಾವು ಒಂದು ಸ್ಮಾಲ್ ರಿಯಾಕ್ಷನ್ ಇದೆ ಹೇಳೋ ಅದೆಲ್ಲ ಒಂದು ಸ್ವಲ್ಪ ಭಾಳ ಎಂಜಾಯ್ ಮಾಡ್ಕೊಂಡು ಭಾಳ ಅದ್ಭುತ. ಯಾಕೆ ಅದರಲ್ಲಿ ಅವ್ರ ಕೈ ಭಾಳ ಜಾಸ್ತಿ ಇದೆ. ಯಾಕಂದರೆ ಆ ಸೌಂಡ್ಸ್ ಎಲ್ಲ ಜಾಸ್ತಿ ಅವ್ರು ಹೇಳ್ಕೊಡೋದು ಎಲ್ಲ ಅಷ್ಟು ಅದ್ಭುತವಾಗಿದೆ. ಹಾಗೆ ಪ್ರಿಯಾನ್ ಅಂತ ಇರ್ಬೋದು, ನಿಶ್ವಿಕಾ ನಾಯ್ಡು ಅವ್ರು ಇರ್ಬೋದು, ಆಮೇಲೆ ತನಿಖಾಲ್ ಬನ್ನಿ ಅವರು ಅಷ್ಟೇ ಭಾಳ ಅದ್ಭುತವಾಗಿ. ಆಮೇಲೆ ಶ್ರುತಿ ಅವ್ರ ತಾಯಿನೂ ಒಂದು ಪಾತ್ರದಲ್ಲಿ ಮಾಡಿದ್ದಾರೆ. ಎಲ್ಲರೂ ಅಷ್ಟೇ, ಎಲ್ಲರೂ ತುಂಬ ಚೆನ್ನಾಗಿ ಅವರ ಪಾತ್ರನ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾ ಒಂಥರ ಐ ಥಿಂಕ್ ಯು ಫೀಲ್ ಒಂದು ಒಳ್ಳೆ ಒಂದು ಎಂಟರ್ಟೈನಿಂಗ್ಲಿ ಒಂದು ಭಾಳ ಒಳ್ಳೆ ವಿಷಯ ಇದೆ. ಆ ವಿಷಯನ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಹಾಗೆ DOP ಅವರು ನಮ್ಮ ಸಂತೋಷ್
ಅವರು ಅಷ್ಟೇ ಭಾಳ, ಯಾಕಂದರೆ ನಾವು ಮಾತಾಡ್ತಾ ಇರ್ತೀವಿ, ಮಾತಾಡ್ಬೇಕಂದ್ರೆ ಸ್ವಲ್ಪ ಸರ್ ಸ್ವಲ್ಪ ಹಾಫ್ ಅನ್ ಅವರ್ ಸರ್ ಓಕೆ ಅವ್ರ ಟೈಮ್ ತಗೊಂಡು ಯಾತಕ್ಕೆ ಅಂತ ಇವಾಗ ಗೊತ್ತಾಗ್ತದೆ. ವೆನ್ ವಿ ಸಿ ದ ಮಾನಿಟರ್ ನೋಡ್ಬೇಕಾದ್ರೆ ಭಾಳ ಖುಷಿ ಆಗೋದು. ಐ ಥಿಂಕ್ ಇಟ್ ವಿಲ್ ಬಿ ಅನ್ ಅಮೇಝಿಂಗ್ ಫಿಲಮ್. 2024 ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಅಫ್ಕೋರ್ಸ್ ನಾವು ವೆಂಕಟೇಶ್ ಅವ್ರ ಪ್ರೊಡಕ್ಷನ್ ನಮ್ಮದ್ರಲ್ಲಿ ಯಾವುದ್ರಲ್ಲೂ ನಾವು ಅಷ್ಟು ನಾವು ಸೋಲ್ನ ಕಂಡಿಲ್ಲ ಯಾವ ಸಿನಿಮಾದಲ್ಲೂ. ಎಲ್ಲ ಸಿನಿಮಾನು ಆಲ್ಮೋಸ್ಟ್ ನಾವು ಜೊತೆಯಲ್ಲಿ ಭಾಳ ಇಂಟ್ರೆಸ್ಟಿಂದ ಮಾಡಿದ್ವಿ. ಸೊ ಈ ಸಿನಿಮಾನು ಅಷ್ಟೇ ಇಂಟ್ರೆಸ್ಟಿಂದ ಮಾಡಿದ್ರಿಂದ 100% ಈ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂತ ಭರವಸೆ ಇದೆ. ಅದಕ್ಕಿಂತ ಹೆಚ್ಚಾಗಿ ಅಭಿಮಾನಿ ದೇವರುಗಳು ನಮ್ಮಿಬ್ಬರ ಒಂದು ಕಾಂಬಿನೇಷನ್ ನೋಡೋಕೆ ಒಂದು ಹೊಸ ಕಾಂಬಿನೇಷನ್ ಬರ್ತಾರೆ. ಐ ಥಿಂಕ್ ದೇ ವಿಲ್ ಬಿ ಈಗಲಿ ವೇಟಿಂಗ್. ಫಸ್ಟ್ ಟೈಮ್ ಯುವರಾಜ್ ಭಟ್ ಅವ್ರ ಜೊತೆ. ಸೊ ಆಲ್ ದ ಬೆಸ್ಟ್ ಸರ್, ನಿಮಗೂ ನಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್. ಪಿಕ್ಚರ್ಲಿ ಹೆಂಗೆ ಆ್ಯಕ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಸಾರ್ಥದಿಂದ ಒಳ್ಳೆ ಹುಡುಗ ಭಾವ ಅಂತ ಅನ್ನಿಸ್ಕೋಬೇಕು ಅಂತ ಇತ್ತು. ಅದೇ ನನ್ನ ಟ್ರೈನ್ ಇದೆ ಸರ್. ಸೊ ಅದು ನಾನು ಫಸ್ಟ್ ಟೈಮ್ ಒಂದು ಶೆಡ್ಯೂಲ್ ಮುಗೀತು. ಶೆಡ್ಯೂಲ್ ಮುಗಿಯಾಗಿ ಫಸ್ಟ್ ಶೆಡ್ಯೂಲ್ ಸೆಕೆಂಡ್ ಶೆಡ್ಯೂಲ್ ಸಾರ್ಥ ಹೋದೆ. ಅವ್ರು ಫೈಟ್ ಮಾಡ್ತಾ ಇದ್ರು. ಅದೇ ಸ ಒಂದು ಕೇವಲ ನಾನು ಏನು ಪ್ರಭು ಎಷ್ಟು ಹೆಂಗೆ ಸರ್ ಇಷ್ಟು ಒಳ್ಳೆಯವರಾಗಿದ್ರಲ್ಲ ಹೆಂಗೆ ಅಂತ ಹೇಳಿದೆ. ಅವ್ರು ಹೇಳ್ತಾರೆ ನಾನು ಬೆಳೆಸಿದ್ದೆ ಹೆಂಗೆ ಪ್ರಭು, ನಾವು ನಾರ್ಮಲ್ ಆಗಿ ಬಸ್ಲಿ ಹೋಗ್ತೀವಿ, ಏದೋ ಸ್ಟಾರ್ ಮಗ ನಾನು ಬೆಳೆಸಿಲ್ಲ, ನಾವು ನಾರ್ಮಲ್ ಆಗಿ. ಸೊ ನಾನು ಯಾವಾಗಲೂ ಅವ್ರು ನೋಡಿದ್ರೆ ಹೆಂಗೆ ಇದೆ, ಹೆಂಗೆ ಸಾಧ್ಯ, ಅಷ್ಟು ಐ ಲವ್ ಯು, ದಟ್ಸ್ ಇಟ್, ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್. ಆ್ಯಂಡ್ ವೆರಿ ಇನ್ಸ್ಪಿರೇಷನ್ ಸರ್, ಎನರ್ಜಿ, many ways. I mean, everything. Not only in how he talks to everyone, how he gives respect to everyone. We have to follow it. So that's what is. I don't know what is that. And song next to Yogaraj sir. ಅವ್ರದ್ದು ವೈಫ್ ಥರ ಬಿಡೋಕ್ಕೂ ಆಗಲ್ಲ, ಜೊತೆ ಇರೋಕ್ಕೂ ಆಗಲ್ಲ. ಬಟ್ ಫೈನಲ್ ಆಗಿ ಇರ್ಬೇಕಲ್ಲ ಹಂಗ. ಬಟ್ ಆಕ್ಚುಲಿ ಕರ್ನಾಟಕ ಡಮನಕ ಸ್ಕ್ರೀನ್ ನಾವು ರಿಯಲ್ ಬಿಹೈಂಡ್ ದ ಸ್ಕ್ರೀನ್ ಕರ್ನಾಟಕ ಡಮನಕ ಅವ್ರಿಬ್ರೆ ಏನೋ ಬ್ರೈನ್, ಸೂಪರ್ ಬ್ರೈನ್ ಎಲ್ಲ. ಈಸ್ ವೆರಿ ಪ್ಯಾಷನೆಟ್. ನಾನು ಹೇಳ್ತೀನಿ ನಮ್ಗೆ ಸ್ವಲ್ಪ ಕಷ್ಟನೇ ಮಾಡೋದು, ಬಟ್ ಪ್ಯಾಷನೆಟ್, ವೆರಿ ಪ್ಯಾಷನೆಟ್ ಟುವರ್ಡ್ಸ್ ಫಸ್ಟ್ ಶಾರ್ಟ್ ಟೂವರೆಗೂ ಲಾಸ್ಟ್ ಶಾರ್ಟ್ ಆಫ್ ದ ಫಿಲ್ಮ್ವರೆಗೂ ಇದೇ ಫಸ್ಟ್ ಶಾರ್ಟ್ ಥರ ಅವ್ರು ಪ್ಯಾಷನೆಟ್ ಇತ್ತು. ಅದು ನಂಗೆ ಭಾಳ ಇಷ್ಟ ಆಯಿತು. ಸೂಪರ್ ಸರ್, ಥ್ಯಾಂಕ್ಸ್ ಯು ಫಾರ್ ನೈಸ್ ಫಿಲಿಮ್ ಸರ್. ಐ ಎಂಜಾಯ್ಡ್ ಇಟ್. ಪಿಕ್ಚರ್ ಮುಗಿಯೋವರೆಗೆ ಯಾವಾಗ ಮುಗಿತಂದಿತ್ತು, ಬಟ್ ಮುಗಿದ್ಮೇಲೆ ಏನಪ್ಪ ಮುಗಿದೈತಲ್ಲ ಅಂತ ಒಂದು ಇದಾಯಿಲ್ಲ. ವೆರಿ ಮಿಸ್ಸಿಂಗ್ ಶೂಟಿಂಗ್ ಡೇಸ್. ಅಂಡ್ ಹರಿಕೃಷ್ಣ ಸರ್ ನಮ್ಗೆ ಫಸ್ಟು ಪಿಕ್ಚರ್ ಗೊತ್ತು, ಸಾಂಗ್ ನೋಡಿದ್ದೀನಿ, ಇವ್ರ ಸಾಂಗೇ ಅಂತ ನಂಗೆ ಗೊತ್ತಿಲ್ಲ. ಆ ಪಿಕ್ಚರ್ ಸ್ಟಾರ್ಟ್ ಆದಮೇಲೆ ಸರ್ ಇವ್ರ ಸಾಂಗ್ ಇದೆಲ್ಲ ನೋಡಿ ಸರ್ ಹಾಗೆ ಸೂಪರ್ ಆಗಿದೆ ಸರ್. ಅಷ್ಟು ಗೊತ್ತಾಗಿಲ್ಲ, ಕೇಳ್ತದೆ ಯಾರು ಹರಿಕೃಷ್ಣ ಸರ್ ಅಂತ ಹೇಳ್ತಾಯಿದ್ರು. ಆಗ ಸರ್ ಸೂಪರ್ ಸರ್, ಐ ಮೀನ್ ಆಲ್ರೆಡಿ ಪ್ರೂವ್ಡ್ ಆ್ಯಂಡ್ ಎವ್ರಿಥಿಂಗ್. ನಾನು ಹೇಳಿದೆ ಸರ್, ನಾನು ಫಸ್ಟ್ ನನಗೆ ಕೇಳಿಸಿದ್ದು ಬಂದು 2 ಸಾಂಗ್ ಕೇಳಿಸ್ತಿದ್ರು. ಜಸ್ಟ್ ಐ ಡಿಡಂಟ್ ಹಿಯರ್ ಫುಲ್ ಸಾಂಗ್ ಆಲ್ಸೋ. ಜಸ್ಟ್ ಫಸ್ಟ್ ಲೈನ್ ಇತರಿಗೆ ಕರಿಬೇಡ ಮಾವ ಆ್ಯಂಡ್ ವಿ ಮೀಟ್ ಅದೇನೆ ವೀನೇ ಒಂದು ಟಾಯನ್ ಸರ್, ಹಿಟ್ ಸರ್ ಅಷ್ಟೇ. ದಟ್ ಈಸ್ ವೆರಿ ಕ್ಲಾಸಿ ಆ್ಯಂಡ್ ನಾರ್ಮಲ್ ಪೀಪಲ್ ಕೂಡ ಅಂಡರ್ಸ್ಟ್ಯಾಂಡ್ ಆಗೋ ಥರ ಲಿರಿಕ್ ವೆರಿ ಈಸಿ ಆಗಿರುತ್ತೆ ಅದೇ ಸರ್. ಸೂಪರ್. ವಿ ಲವ್ಡ್ ಇಟ್. ಕೊರಿಯೋಗ್ರಾಫಿಂಗ್ ಯುವರ್ ಸಾಂಗ್, ವಿ ಲವ್ಡ್ ಇಟ್. ಬಿಕಾಸ್ ನಿಮ್ಮ ಸಾಂಗೇ ನಮಗೆ ಏನು ಮಾಡಬೇಕು ಇದಂತ ಎಲ್ಲ ನೀವೇ ದಾರಿ ತೋರಿಸ್ಬಿಟ್ರೆ ಅದನ್ನೇ ಐ ಫಾಲೋಡ್ ಆ್ಯಂಡ್ ಐ ಡಿಡ್ ಇಟ್ ಸರ್. ಆ್ಯಂಡ್ ಅಫ್ಕೋರ್ಸ್ ರಾಕ್ಲೈನ್ ಸರ್, ಬಾಡಿ ಇದಾಗದ ಬಟ್ ವೆರಿ ಸಾಫ್ಟ್ ಮ್ಯಾನ್. ನೋಡಿದಾಗ ಹಂಗೆ ಅನ್ಸುತ್ತೆ. ಅದೇ ನೋಡಿದಾಗ ನೋಡ್ಬೇಕು ಸರ್. ನೋಡಿಲ್ಲ. ಅವತಾರ ಸರ್, 10 ಅವತಾರ ಇದೆ ಸರ್, ದಶಾವತಾರ. ನಾನು ನೋಡಿದ್ದು 2 ಅವತಾರ, ಒಂದು ಬಾಡಿ ಬಿಲ್ಡರ್, ಒಂದು ಸಾಫ್ಟ್ ಮ್ಯಾನ್. ಸರ್ ಬಟ್ ಸರ್ ಸೂಪರ್ ಸರ್. ನಮ್ಮಿಬ್ರು ಕಂಟ್ರೋಲ್ ಈಸಿ, ಡೈರೆಕ್ಟ್ನ ಕಂಟ್ರೋಲ್ ಮಾಡಿ ಪಿಕ್ಚರ್ ಮುಗಿಸ್ರಲ್ಲ, ಈಸ್ ದ ಓನ್ಲಿ ಪರ್ಸನ್ ಯು ಕ್ಯಾನ್ ಡೂ ಇಟ್. ಪರ್ಫೆಕ್ಟ್ ಸರ್, ಸೂಪರ್ ಸರ್. ಐ ಎಂಜಾಯ್ಡ್ ಇಟ್. ಜಾಲಿಯಾಗಿತ್ತು. ಪಾಪ ಅವರು ಆಕ್ಟ್ ಮಾಡ್ತಾ ಇದ್ರು, ಅವರು ಈ ವಾಸ್ ಇನ್ ಟೆನ್ಷನ್. ಸೊ ಫನ್. ಆ್ಯಂಡ್ ಸಂತೋಷ್ ಫಸ್ಟ್ ಟೈಮ್ ಈ ಪಿಕ್ಚರ್ಲಿ ವಿತ್ ಮೆನಿ ಪೀಪಲ್ ಫಸ್ಟ್ ಟೈಮ್ ಐ ಡೂಯಿಂಗ್. ಸಂತೋಷ್ ಸರ್ ವಂಡರ್ಫುಲ್. ಅವ್ರು ಗಾಲಿಪಟ ನೋಡಿದೆ, ಅದಕ್ಕೆ ಮುಂಚೆ ಪಿಕ್ಚರ್ ನೋಡಿದೆ ನಾವು, ಬಟ್ ಗಾಲಿಪಟ ನೋಡಿ ಸೂಪರ್ ಬಂದಿದೆ. ಆ್ಯಂಡ್ ಈ ಪಿಕ್ಚರ್ಲಿ ಕೂಡ ಎಸ್ ಡನ್ ಎ ವಂಡರ್ಫುಲ್ ಜಾಬ್ ಆ್ಯಂಡ್ ವೆರಿ ಸೈಲೆಂಟ್ ಪರ್ಸನ್. ಬಟ್ ಸ್ಕ್ರೀನ್ಲಿ ವೈಲೆಂಟ್ ಆಗಿರಲ್ಲ. ಇಟ್ಸ್ ಗುಡ್ ವೆರಿ ನೈಸ್. ಆ್ಯಂಡ್ ಎಡಿಟರ್ ನಾನು ಮೀಟ್ ಮಾಡಿಲ್ಲ, ಬಟ್ he has done a wonderful job. Art director also, thanks to him, he has done a wonderful job in the film, because
ಈ ಉತ್ತರ ಕರ್ನಾಟಕ ಬ್ಯಾಕ್ ಡ್ರಾಪ್ ಹಂಗೆ ಇರಬೇಕು, ಆ ಥರನೇ ಅಲ್ವಲ್ಲ. ಡನ್. ಆ್ಯಂಡ್ ಭೂಷಣ್, ಮೈ ಬೆಸ್ಟ್ ವಿಶಸ್ ಟು ಯು. ಐ ಎಂಜಾಯ್ಡ್, ವೆರಿ ಹಾರ್ಡ್ ವರ್ಕಿಂಗ್. ಪಾಪ ಅವರು ಎಷ್ಟೋ ವಿಡಿಯೋ ಕಲಿಸ್ತಾನೆ ಇದ್ರು. ನಾನು ಯಾವಾಗಲೂ ನೋಡ್ಬಿಟ್ಟು ಒಂದು 25 ವಿಡಿಯೋ ಸರ್ ಇದು ನಾನು ಎಲ್ಲಾನು ರಿಜೆಕ್ಟ್ ಮಾಡ್ತಾನೆ ಇರ್ತೀನಿ. ಆಮೇಲೆ ಒಂದಾದ್ಮೇಲೆ ನಾನು ಆನ್ಸರೇ ಬರಲ್ಲ, ಯಾವಲ್ಲ, ಜಸ್ಟ್ ಹಂಗೆ ನೋಡಲ್ಲ, ಅವ್ನು ಕಲಿಸ್ತಿರಲಿಲ್ಲ. ಆಮೇಲೆ ಯಾವ್ದಾರು ಓಕೆ ಅಂದ್ರೆ ಓಕೆ ಲೆಟ್ಸ್ ಟಾಕ್. ಬಟ್ ವೆರಿ ಫಸ್ಟ್ ನಾನು ಒಂದು ಸಾಂಗ್ ಮಾತ್ರ ಭೂಷಣ್ ತೋ ಮಾಡೋ, ಆಮೇಲೆ ಬೇರೆ ಯಾರು ಮಾಡೋ ಅಂತ ಇದ್ದೀನಿ. ಬಟ್ ದಿಸ್ ಹಾರ್ಡ್ ವರ್ಕ್ ಮೇಡ್ ಮೀ ಟು ವರ್ಕ್ ವಿತ್ ಇನ್ ಫುಲ್ ಫಿಲ್ಮ್. ಆಮೇಲೆ ಹೀರೋಯಿನ್ಸ್ ಸೂಪರ್. ಬೆಂಗಳೂರು ದೇ ಆರ್ ನಾಟ್ ಹಿಯರ್, ಅವ್ರು ಇರಾಗ ನಾನು ಮಾತಾಡ್ತೀನಿ. ಅದರ್ ಆರ್ಟಿಸ್ಟ್ ಆಲ್ಸೋ ಎಲ್ಲರೂ ಹೊಸಬಳ ಜೊತೆಗೆಲ್ಲ ನಾವು ಮಾಡಿದ್ದೀನಿ. ಅದರ್ ಆರ್ಟಿಸ್ಟ್ ಸರ್ ಅವರು ಸುರೇಶ್ ಸರ್, ಆಮೇಲೆ ಅದರ್ ಆರ್ಟಿಸ್ಟ್ ಉತ್ತರ ಬಿರಾದರ್ ಅಂಡ್ ಐ ಲವ್ ಎವ್ರಿ ಒನ್. ದೇ ಆರ್ ಆಲ್ ಅವ್ರ ಆ್ಯಕ್ಟಿಂಗ್ ನೋಡೋಲ್ಲ, ನಾನು ಏನಪ್ಪ ಇಷ್ಟು ನ್ಯಾಚುರಲ್ ಆಗೋದಲ್ಲ ಅಂತ ನನಗೊಂದು ಇದಾಗಿತ್ತು. ಸೂಪರ್, ಐ ಲವ್ ಇಟ್ ಸರ್. ದಿಸ್ ಸಾಂಗ್ ಆಲ್ಸೋ ರಿಯಲ್ ಕ್ಯಾರೆಕ್ಟರ್ ಎಸ್ಪೆಷಲಿ ಅವರು ತನಿಗೆಲ್ಲ ಬರಲಿ ಸರ್ ಮಾಡಿದಾಗ್ತಿಲ್ಲ, ಅವ್ರಿಗೂ ಫಸ್ಟ್ ಟೈಮ್ ಮಾಡಿದ್ದೀನಿ. ಐ ಲವ್ ಇಟ್. ಅಂಡ್ ದಿಸ್ ಸಾಂಗ್ ಅಂಡ್ ನನಗೂ ಇದು ಆಶ್ಚರ್ಯನೇ, ಅಂಬರೀಷ್ ಸರ್ ರಿಲೀಸ್ ಮಾಡೋದು ಒಂಥರ ನನಗೆ ಇದಾಗೋಯ್ತು, ಟಚ್ ಆಗೋಯ್ತು. ಯಾರಿದೆ ಐಡಿಯಾ ಅಂತ. ಸೂಪರ್ ಸರ್, ಸೂಪರ್. ದ ಬಿಗಿನಿಂಗ್ ಆಫ್ ದ ಫಿಲ್ಮ್ ಓನ್ಲಿ ಅಂಬರೀಷ್ ಸರ್ ಮಾಡಾಗ ನೋಡಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಆಕ್ಟ್ ಮಾಡಿದ್ದು ಮತ್ತೆ ಇಡೀ ಫಿಲ್ಮಲ್ಲಿ ಅವರಿಬ್ರು ಕಾಣಿಸ್ಕೊಂಡಿರೋ ರೀತಿ, ಇಡೀ ಫಿಲ್ಮ್ನ ಕ್ಯಾರಿ ಮಾಡಿರೋ ರೀತಿ, ಫಿಲ್ಮ್ನ ಮೊದಲನೇ ಫ್ರೇಮಿಂದ ಕ್ಲೈಮ್ಯಾಕ್ಸ್ ವರೆಗೆ ಅದನ್ನ ಕಳೆ ಕಟ್ಸಿರೋದು ಎಲ್ಲವೂ ಇನ್ನೇನು ಅತಿ ಶೀಘ್ರದಲ್ಲೇ ಬರ್ತೀವಿ ನಾವು ಸಿನಿಮಾ ಡೇಟ್ ಜೊತೆಗೆ. ಇನ್ನೊಂದು ವಾರಕ್ಕೆ 8 ದಿವಸಕ್ಕೆ ಒಂದೊಂದು ಹಾಡನ್ನು ಬಿಡ್ತಾ ಹೋಗ್ತೀವಿ. ಅದು ನಮ್ಮ ಮುಂದಿನ ಜರ್ನಿಲೂ ಇದೇ ಥರದ ಎಲ್ಲ ಬರಬೇಕು. ಇದು ಸಮಾಜದ ಒಂದು ಅತ್ಯದ್ಭುತ ಸಿನಿಮಾ ಆಗ್ಬಿಡುತ್ತೆ ಅನ್ನೋದು ಒಬ್ಬ ತಂಡದ ಸದಸ್ಯನಾಗಿ ನನ್ನ ಅನಿಸಿಕೆ. ಬಹಳ ದಿನಗಳ ಕಾಲ ಮರೆಯಲಾರದ ಸಿನಿಮಾ ಆಗ್ತದೆ ಇದು. ಇದರಲ್ಲಿ 2 ಹಿಂಟ್ ಕೊಡಬಹುದು, ಒಂದು ಊರು, ಒಂದು ನೀರು. ಅದು ಒಂದು ಟ್ರೈಲರ್ ಬಿಡ್ತಾ ಹೋದ ಹಾಗೆ ತಮಗೆ ಗೊತ್ತಾಗುತ್ತೆ. ತಮ್ಮ ಹಾರೈಕೆ ಯಾವತ್ತು ನಮ್ಮೆಲ್ಲರ ಮೇಲೂ ಹೀಗೆ. ಥ್ಯಾಂಕ್ ಯು ಸೊ ಮಚ್. ಫುಲ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್, ಆಕ್ಷನು ತುಂಬ ಮ್ಯಾಸಿವ್ ಆಗೇ ಇದೆ. ಹ್ಯೂಮನ್ ಡ್ರಾಮಾ, ಒಂದು ಊರು, ಒಂದು ನೀರಿನ ಕಥೆ, ಅದ್ಭುತವಾಗಿ ಕಣ್ಣು ತುಂಬಿಕೊಂಡು ಎಂಡ್ ಆಗುತ್ತೆ. ಪ್ರತಿಯೊಬ್ಬರಿಗೂ ನಮ್ ನೆನಪಾಗುತ್ತೆ ನೋಡೋದನಿಗೆ. ಅದನ್ನ ಕುತಂತ್ರಿಗಳು ಮಾಡ್ತಾರೆ, ಅದು ಹೆಂಗೆ ಅಂತ ನೀವೇ ನೋಡೋದು. ಅದು ಅತಿ ಶೀಘ್ರದಲ್ಲೇ ಬರಬೇಕು. ರವಿ ನೀನ್ ಕೇಳಿ ಅಂತ ಹೇಳಿದ್ರು. ಕನ್ನಡದಲ್ಲಿ ಓದಿ ಬೆಳೆದವರು ಆ ಹಿನ್ನೆಲೆನ ಮ್ಯಾಸಿವ್ ಆಗಿ ಬಳಸಿದ್ರು. ಅಂದ್ರೆ ಶಿವಣ್ಣ ಸರ್, ಪ್ರಭು ಸರ್ ಇಬ್ರು ಇಲ್ಲಿನವರೇ, ಬೆಂಗಳೂರಿಗೆ ಅಥವಾ ಮೈಸೂರಿಗರು ಅನ್ಬಹುದು. ಮಿಕ್ಕಿದೆಲ್ಲ ಬ್ಯಾಕ್ ಡ್ರಾಪ್ ಉತ್ತರ ಕರ್ನಾಟಕ. ಅದು ಕಥೆಗೆ ತುಂಬಾ ಸೂಕ್ತವಾಗಿದೆ. ಆ ಕಾರಣಕ್ಕೆ ಉತ್ತರ ಕರ್ನಾಟಕನ ಮೇಜರ್ ಆಗಿ ತಗೊಂಡಿದೆ. ಹೌದು, ಅದ್ರ ಮುಖಾಂತರನೇ ಹೆಣ್ಣಾಗುತ್ತೆ ಆ ಕಣ್ಣು ತುಂಬುವಿಕೆ. ಮತ್ತೆ ಪ್ರತಿಯೊಬ್ಬರಿಗೂ ಅವನನ್ನು ಅವ್ನು ನೆನೆಸ್ಕೋಬೇಕು. ಪ್ರತಿಯೊಬ್ಬ ನೀರು ಕುಡಿಬೇಕಾದ್ರೂ ನಮ್ ಕುಡಿತೀವಿ ನಾವು ಏನೇ ಮಾಡ್ಕೊಂಡ್ರು ನಮಗ್ ಮಾಡ್ತೀವಿ, ನಮ್ಮನ್ನ ನೆನಪಿಸೋ ಚಿತ್ರ ಅದು. ಇಲ್ಲ ಇಲ್ಲ, ನನಗೆ ಯಾವ ನಮ್ಮ ತಮಾನೆ ಗ್ರೇಟ್ ಎಕ್ಸ್ಪೀರಿಯನ್ಸ್. ಐ ಲವ್ ಇಟ್. ಇಟ್ ವಾಸ್ ಆಫ್ ಕೋರ್ಸ್ ಸೂಪರ್ ಆಗಿದೆ, ಚೆನ್ನಾಗಿದೆ. ಐ ಲವ್ ಇಟ್. ವರ್ಷಗಳು ನಮ್ಮ ಚಿತ್ರರಂಗನ ಬೆಳೆಸ್ಕೊಂಡು ನನ್ನ ಬ್ಯಾನರ್ ಆಗ್ಬೋದು, ಇಲ್ಲ ಎಲ್ಲಾನು ವೇದಿಕೆ ಮೇಲೆ ಎಲ್ಲಾನು ಬೆಳೆಸ್ಕೊಂಡಿದ್ದೀರ. ನಿಮ್ಮ ವಿಶಸ್ಸು ಬ್ಲೆಸ್ಸಿಂಗ್ಸು ಸದಾ ಇರಲಿ ನಮ್ಮ ಮೇಲೆ. ಎಲ್ಲ ಕನ್ನಡ ಚಿತ್ರಗಳು ಚೆನ್ನಾಗಿ ಹೋಗ್ಬೇಕು. ಈಗ ಪರಿಸ್ಥಿತಿ ನಿಮಗೆ ಗೊತ್ತಿದೆ, ಚಿತ್ರರಂಗದ ಪರಿಸ್ಥಿತಿ. ಸೊ ನಿಮ್ಮ ಎಲ್ಲರ ಸಹಕಾರ, ಅಂದರೆ ಮಾಧ್ಯಮ ಮಿತ್ರರ ಸಹಕಾರ ಸದಾ ಇರಲಿ ನಮ್ಮ ಚಿತ್ರರಂಗದ ಮೇಲೆ ಅಂತೇಳಿ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು. ಒಂದು ಸೇರಿದೆ, ಯಾಕಂದ್ರೆ ಯಾವಾಗಲೂ ಒಬ್ಬ ಒಳ್ಳೆ ವ್ಯಕ್ತಿ ಆಗಬೇಕಂದ್ರೆ ಒಬ್ಬ ಕೆಟ್ಟ ಮನುಷ್ಯ ಇರಲೇಬೇಕು ಜೀವನದಲ್ಲಿ. ಒಂದು ಗುಡ್ ಥಿಂಗ್ ಶುಡ್ ಹ್ಯಾಪನ್ ಅಂದ್ರೆ ಒಂದು ಬ್ಯಾಡ್ ಥಿಂಗ್ ಶುಡ್ ಹ್ಯಾಪನ್. ಜನರಲಿ ಗುಡ್ ಥಿಂಗ್ ಇಲ್ಲ. ಸೊ ಬ್ಯಾಡ್ ಥಿಂಗ್ ಆಗ್ಬೇಕಾದ್ರೆ ಒಂದೊಂದ್ಸತಿ ಬ್ಯಾಡ್ ಪರ್ಸನ್ ಕೂಡ ಒಬ್ಬ ಗುಡ್ ಥಿಂಗ್ ಮಾಡ್ತಾರೆ. ಅದಕ್ಕೆ ತಂತ್ರ ಕುತಂತ್ರ. ಅದೇ ಒಳ್ಳೇದಕ್ಕೆ ಕೆಟ್ಟದ್ದು ಮಾಡೋದು, ಒಳ್ಳೆ ತರದಲ್ಲಿ ಕೆಟ್ಟದ್ದು ಮಾಡೋದು.
ಕೆಟ್ಟತನದಲ್ಲಿ ಒಳ್ಳೆ ಎಲ್ಲ ಎಲ್ಲಿ ಬೋತಾಸೆ ಒಳ್ಳೆ ಇದ್ದಾರೆ. ಆ ಕ್ಯಾರೆಕ್ಟರೈಸೇಷನ್ ಇಬ್ಬರದ್ದು ಚೆನ್ನಾಗಿದೆ. ಅಂದ್ರೆ ಅವ್ರಿಬ್ರು ಏನೇ ಡಿಸಿಷನ್ ತಗೊಂಡು ನೋಬಡಿ ಏನ ಅನ್ಸುತ್ತೆ, ಒಂದು ಸಿನಿಮಾ ಮಾಡ್ಬೇಕು, ಫ್ರೆಂಡ್ಶಿಪ್ ಕಥೆ ಮಾಡ್ಬೇಕು, ಏನಾದ್ರು ಒಂದು ಬಿರುಕು ಬರುತ್ತೆ, ಇಲ್ಲ ಲವ್ ಮ್ಯಾಟ್ರ್ ಬರುತ್ತೆ, ಟ್ರಯಾಂಗಲ್, ಇದರಲ್ಲೆಲ್ಲ ಅದೆಲ್ಲ ಏನಿಲ್ಲ. ಸಿಂಪಲ್ ಲೈನ್, ಇಟ್ ಗೋಸ್ ಆನ್, ಎಂಟರ್ಟೈನಿಂಗ್, ಲವ್ಲಿ ಎಮೋಷನ್ಸ್ ವಿಲ್ ಕಮ್. ಆ ಎಮೋಷನ್ಸ್ನ ಎಷ್ಟು ಚೆನ್ನಾಗೇ ಇವರು ತಗೋತಾರೆ. ಅದನ್ನ ಒಳ್ಳೆದಾಗಿ ತಗೋತಾರ, ಕೆಟ್ಟದಾಗಿ ತಗೋತಾರ ಗೊತ್ತಿಲ್ಲ. ಆ ಸಿನಿಮಾದಲ್ಲಿ ಬಂದು ನೋಡಿದಾಗ ಯು ಬಿ ನೋಯಿಂಗ್ ದಟ್. ಅದು ಮಾಡಿದ್ವಿ. ನಾನು ಮತ್ತೆ ಗೆಳೆಯ ಗಡ್ಡ ವಿಜಿ, ಅಮೋಲು, ಮಾರುತಿ ಅಂತ ದೊಡ್ಡ ಟೋಳಿ ರಾತ್ರಿ ಎಲ್ಲ ಕೂತ್ಕೊಂಡು ಮಾಡಿದ್ವಿ. ಕಣ್ಣಲ್ಲಿ ನೋಡಕ್ಕಾಗಿಲ್ಲ, ಅದಕ್ಕೆ ಡ್ರಾಮಾ ಸಿನಿಮಾ ತಗೊಂಡು ಮಾಡಿದ್ದು. ಅದಕ್ಕೆ ಟೈಮ್ ಸಾಗಲಿಲ್ಲ. ಹಾ, ಮಿಮಿಕ್ರಿ ಗೋಪಿ ಅವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದ. ಅಂಬರೀಷಣ್ಣನ ವಾಯ್ಸನ್ನ ದಯಪಾಲಿಸಿದವರು. ಹಾಗೆ ಸಚಿನ್ ಅಂತ ಒಬ್ಬ ಸಂಕಲನಕಾರ ಅದನ್ನ ಕೊನೆ ಗಳಿಗೆಯಲ್ಲಿ ರಿಪೇರಿ ಮಾಡಿಕೊಟ್ಟಿದ್ದು ಸಚಿನ್. ಅವರಿಬ್ಬರಿಗೆ ಟೀಮ್ ಪರವಾಗಿ ನನ್ನ ಧನ್ಯವಾದ. ಒಳಗಡೆ ಇರೋದೇ ಈಚೆಗಳು. ಆಮೇಲೆ ಆಮೇಲೆ ಹೋದ್ಮೇಲೆ ಬಟ್ ಹೋದ್ಮೇಲೆ ಇದೇನೋ ಮುಗಿದೈತಲ್ಲ ಅಂತ ಹೇಳ್ತಾರಲ್ಲ, ಅದೇ ವಯಸ್ಸು ಅದು ಮಾತ್ರ ನೆನ್ಪಿಟ್ಬಿಟ್ಟಿದೆ ನೋಡಿ ಸರ್. ಇನ್ನೊಂದ್ಸತಿ ಒಪ್ಪಿಗೆ ಕೊಟ್ರೆ